ಇಂತಹುದೇ ವಸ್ತುವನ್ನು ಕಂಡುಹಿಡಿಯಬೇಕೆಂದು ಹೊರಡುವುದು ಒಂದು ಕಡೆಯಾದರೆ, ಏನನ್ನೋ ಕಂಡುಹಿಡಿಯಲು ಪ್ರಯತ್ನಿಸುವಾಗ ಇನ್ನೇನೋ ಒಂದು ಸೃಷ್ಟಿಯಾಗುವುದು ಮತ್ತೊಂದು ಕಡೆ. ಅಚಾನಕ್ಕಾಗಿ ಕಂಡುಹಿಡಿಯಲ್ಪಟ್ಟ ಅಥವಾ ಇನ್ನಾವುದೋ ವಿಫಲ ಪ್ರಯೋಗದಿಂದ ಹುಟ್ಟಿದ ವಸ್ತುವೇ ಮುಂದೊಂದು ದಿನ ಅದ್ಭುತ ಸಂಶೋಧನೆಯಾದರೆ ಹೇಗಿರಬೇಡ ಹೇಳಿ. ಈ ಎಪಿಸೋಡ್ನಲ್ಲಿ ನಾವು ಅಂತಹ 3 ವಸ್ತುಗಳನ್ನು ನಿಮಗೆ ಹೇಳಲಿದ್ದೇವೆ. ಅದ್ಯಾವುದೆಂದು ಕೇಳಿ. ಸ್ನೇಹಿತರೆ, ವಿಯೆಟ್ನಾಂ ಯುದ್ಧದ ಸಮಯದಲ್ಲಿ ಆ ಒಂದು ಲಿಕ್ವಿಡ್ ಹಲವಾರು ಯೋಧರ ಪ್ರಾಣ ಉಳಿಸಿತ್ತು. ಗಾಯಗೊಂಡ ಸೈನಿಕರ ಗಾಯಗಳಿಗೆ ಆ ಲಿಕ್ವಿಡ್ ಲೇಪಿಸಿದಾಗ ಆ ಗಾಯಗಳಿಂದ ರಕ್ತ ಸೋರುವುದು ನಿಂತು ಗಾಯ ಬೇಗನೆ ಗುಣವಾಗುತ್ತಿತ್ತು. ಈ ಒಂದು ಅಚಾನಕ್ಕಾಗಿ ಕಂಡುಹಿಡಿದ ಲಿಕ್ವಿಡ್ ಇಂದು ವಿಶ್ವವಿಖ್ಯಾತವಾಗಿ ಪ್ರತಿ ಮನೆಯಲ್ಲೂ ಇರುವ ಒಂದು ವಸ್ತುವಾಗಿ ಬೆಳೆದಿದೆ. ಬಹುಶಃ ಇಷ್ಟು ಹೇಳಿದ ಮೇಲೆ ನೀವು ಊಹಿಸಿಯೇ ಇರುತ್ತೀರಿ, ಇದು ಖಂಡಿತ ಡೆಟಾಲ್ ಎಂದು. ಹೌದು ಸ್ನೇಹಿತರೆ, ನೀವು ಡೆಟಾಲ್ ಎಂದು ಊಹಿಸಿದ್ದರೆ ನಿಮ್ಮ ಊಹೆ ಖಂಡಿತ ತಪ್ಪು. ಅದು ಡೆಟಾಲ್ ಅಲ್ಲ, ಸೂಪರ್ ಗ್ಲೂ ಅರ್ಥಾತ್ ಫಾಸ್ಟ್ ಗಮ್. ಆಶ್ಚರ್ಯ ಆಗಿದ್ದರೆ ಈ ಕಥೆಯನ್ನು ಖಂಡಿತ ಕೇಳಿ. 2ನೇ ವಿಶ್ವಯುದ್ಧದ ಸಮಯದಲ್ಲಿ ತಮ್ಮ ರೈಫಲ್ನಿಂದ ದಾಳಿ ಮಾಡುತ್ತಿದ್ದ ಯೋಧರುಗಳಿಗೆ ಒಂದು ಸಮಸ್ಯೆ ಎದುರಾಗಿತ್ತು. ಅದೇನೆಂದರೆ, ಕೋವಿಯ ತುದಿಯಲ್ಲಿರುವ ಸೈಟ್ ಅಸೆಂಬ್ಲಿ ಪಾರ್ಟ್ನಿಂದಾಗಿ ಅವರ ಗುರಿಗಳು ತಪ್ಪುತ್ತಿತ್ತು. ಗುರಿಗಳಲ್ಲಿನ ನಿಖರತೆ ಕಡಿಮೆಯಾಗುತ್ತಿತ್ತು. ಅದಕ್ಕಾಗಿ ಆ ಭಾಗವನ್ನು ತೆಳುವಾದ ಒಂದು ಟ್ರಾನ್ಸ್ಪರೆಂಟ್ ಪ್ಲಾಸ್ಟಿಕ್ನಿಂದ ತಯಾರಿಸಬೇಕೆಂದು ನಿರ್ಧರಿಸಲಾಯಿತು. ಇದಕ್ಕಾಗಿ ಒಂದು ಕೆಮಿಕಲ್ ಇಂಜಿನಿಯರ್ಗಳ ತಂಡವೊಂದನ್ನು ಹೈರ್ ಮಾಡಲಾಯಿತು. ಇವರುಗಳ ತಂಡದಲ್ಲಿ ಡಾಕ್ಟರ್ ಹಾರ್ವೆ ಕೂವರ್ ಎಂಬವರು ಇದ್ದರು. ಇವರುಗಳು ಕ್ಲಿಯರ್ ಪ್ಲಾಸ್ಟಿಕ್ ಒಂದನ್ನು ಸೃಷ್ಟಿಸುವ ಭರದಲ್ಲಿ ಗ್ಲೂ ಒಂದನ್ನು ಆವಿಷ್ಕರಿಸಿಬಿಟ್ಟಿದ್ದರು. ಈ ಗಮ್ನ ಅದೇಶಿವ್ ಮಟ್ಟ ತುಂಬ ಜಾಸ್ತಿಯಾಗಿತ್ತು, ಅಂದರೆ ಅಂಟುವಿಕೆ ತುಂಬ ಅತಿಯಾಗಿತ್ತು. ಈ ಕೆಮಿಕಲ್ಗೆ ಸಯಾನೋ ಅಕ್ರಲೇಟ್ ಎಂಬ ಹೆಸರು ನೀಡಲಾಗಿತ್ತು. ಆದರೆ ಈ ಕೆಮಿಕಲ್ನಿಂದ ಕೋವಿಗಳಿಗೆ ಯಾವುದೇ ಪ್ರಯೋಜನವಾಗಲಿಲ್ಲ. ಇದೊಂದು ಫೇಲ್ಡ್ ಎಕ್ಸ್ಪೆರಿಮೆಂಟ್ ಆಯಿತು. ಇದು ನಡೆದಿದ್ದು 1942ರಲ್ಲಿ. ಇದಾದ 9 ವರ್ಷಗಳ ನಂತರ, ಅಂದರೆ 1951ರಲ್ಲಿ ಡಾಕ್ಟರ್ ಹಾರ್ವೆ ಕೂವರ್ ಅವರು ಕೊಡ್ಯಾಕ್ನಲ್ಲಿ ಕೆಲಸ ಮಾಡುತ್ತಿದ್ದರು. ಅಲ್ಲಿ ಒಮ್ಮೆ ಜೆಟ್ ಇಂಜಿನ್ನ ಕೆನೋಪಿಯನ್ನು ತಯಾರಿಸಲು ಸಂಶೋಧನೆಯೊಂದನ್ನು ಕೈಗೊಳ್ಳಲಾಗಿತ್ತು. ಅಂದರೆ ಜೆಟ್ ಇಂಜಿನ್ನ ಕವರ್ ಒಂದನ್ನು ಅವರಿಗೆ ತಯಾರಿಸಬೇಕಾಗಿತ್ತು. ಈ ಬಾರಿ ಹಾರ್ವೆ ಕೂವರ್ ಅವರು ತಮ್ಮ ಹಿಂದಿನ ಫೇಲ್ಡ್ ಎಕ್ಸ್ಪೆರಿಮೆಂಟ್ನ ಫಲವಾಗಿದ್ದ ಸಯಾನೋ ಅಕ್ರಲೇಟ್ ಅನ್ನು ಇಲ್ಲಿ ಪರಿಚಯಿಸುತ್ತಾರೆ. ಆದರೆ ಈ ಸಂಶೋಧನೆಯಲ್ಲಿ ಅದನ್ನು ಮತ್ತೊಮ್ಮೆ ರಿಜೆಕ್ಟ್ ಮಾಡಲಾಯಿತು. ಕಾರಣ ಅದೇ ಆಗಿತ್ತು, ಅದರ ಅತಿಯಾದ ಅಂಟುವಿಕೆ. ಇದೇ ಕೊಡಾಕ್ ಕಂಪನಿಯಲ್ಲಿ ಒಂದು ದಿನ ಒಬ್ಬ ಕೆಮಿಸ್ಟ್ನ ರಿಫ್ರಾಕ್ಟ್ರೋಮೀಟರ್ ಎಂಬ ಉಪಕರಣವೊಂದು ಒಡೆದು ಹೋಗುತ್ತದೆ. ಅದು ಭಾರಿ ಬೆಲೆ ಬಾಳುವ ಉಪಕರಣವಾಗಿತ್ತು. ಈ ಸಮಯದಲ್ಲಿ ಕೂವರ್ ಅವರು ತಮ್ಮ ಶೋಧವಾದ ಅದೇ ಸಯಾನೋ ಅಕ್ರಲೇಟ್ ಅನ್ನು ಬಳಸಿ ಈ ಉಪಕರಣವನ್ನು ಕ್ಷಣ ಮಾತ್ರದಲ್ಲಿ ಜೋಡಿಸಿ ತೋರಿಸುತ್ತಾರೆ. ಈ ಲಿಕ್ವಿಡ್ಗೆ ಯಾವುದೇ ಹೀಟ್ ನೀಡಬೇಕಾದ ಅಗತ್ಯವಿರಲಿಲ್ಲ, ಹಾಗೆಯೇ ಯಾವುದೇ ಬಲ ಹಾಕಬೇಕಾದ ಅಗತ್ಯವಿರಲಿಲ್ಲ. ಇದು ಅವರಿಗೆ ಮೊದಲ ಬಾರಿಗೆ ಗೊತ್ತಾಯಿತು. ಅದರ ಅತಿಯಾದ ಅಂಟುವಿಕೆಯೇ ಅದರ ಹೊಸ ಒಂದು ಉಪಯೋಗಕ್ಕೆ ಅದನ್ನು ತೆರೆಸಿಕೊಂಡಿತ್ತು. ಇದು ಕೂವರ್ ಅವರಿಗೆ ಮೊದಲ ಬಾರಿಗೆ ಅರಿವಾಯಿತು. ಅಲ್ಲಿಂದ ಅವರಿಗೆ ತಮ್ಮ ಅಚಾನಕ್ ಶೋಧದ ನಿಜವಾದ ಕೆಲಸವೇನೆಂದು ಅರಿವಾಗಿತ್ತು. 1958ರಲ್ಲಿ ಕೊಡ್ಯಾಕ್ ಕಂಪನಿಯವರೇ ಮೊತ್ತ ಮೊದಲ ಸೂಪರ್ ಗ್ಲೂ ಈಸ್ಟ್ಮ್ಯಾನ್ 910 ಎಂಬ ಹೆಸರಿನಿಂದ ಬಿಡುಗಡೆ ಮಾಡುತ್ತಾರೆ. ಅಂದಿನಿಂದ ವಿಶ್ವದಾದ್ಯಂತ ಈ ಗಮ್ ಸೂಪರ್ ಗ್ಲೂ ಅಥವಾ ಫಾಸ್ಟ್ ಗಮ್ ಹೆಸರಿನಿಂದ ಪ್ರಸಿದ್ಧಿಯಾಗುತ್ತದೆ. ಈ ಸಯಾನೋ ಅಕ್ರಲೇಟ್ ಅನ್ನು ಫಾರೆನ್ಸಿಕ್ನಲ್ಲೂ ಬಳಸಲಾಗುತ್ತದೆ. ಈ ಫಾಸ್ಟ್ ಗಮ್ ಅನ್ನು ಬಿಸಿ ಮಾಡಿದಾಗ ಅದರಿಂದ ಬರುವ ಆವಿಯನ್ನು ಸಂಗ್ರಹಿಸಿ ಅದರ ಮೇಲೆ ಬೆರಳಿಟ್ಟರೆ ಅಲ್ಲಿ ಪರ್ಮನೆಂಟ್ ಆದ ಫಿಂಗರ್ ಪ್ರಿಂಟ್ ಬರುತ್ತಿತ್ತು. ಅಪರಾಧಿಗಳ ಫಿಂಗರ್ ಪ್ರಿಂಟ್ ತೆಗೆಯಲು ಇದನ್ನು ಬಳಸಲಾಗುತ್ತಿತ್ತು. ಗಾಯಗಳಲ್ಲಿನ ಬ್ಲೀಡಿಂಗನ್ನು ನಿಲ್ಲಿಸಲು ಇದನ್ನು ಮೊದಲು ಬಳಸಲಾಗುತ್ತಿತ್ತು. ಆದರೆ ಆನಂತರ ಅದನ್ನು ನಿಲ್ಲಿಸಲಾಯಿತು. ಇಂದು ಪ್ರತಿಯೊಬ್ಬರ ಮನೆಯಲ್ಲಿಯೂ ತುಂಡಾದ ವಸ್ತುಗಳನ್ನು ಜೋಡಿಸಲು ಫಾಸ್ಟ್ ಗಮ್ ಒಂದನ್ನು ಖಂಡಿತ ಇಟ್ಟಿರುತ್ತಾರೆ. ನೀವು ಹಲವಾರು ಕಡೆ ಬಳಸಲಾಗುವ ಹುಕ್ ಆ್ಯಂಡ್ ಲೂಪ್ ಟೇಪನ್ನು ಖಂಡಿತ ನೋಡೇ ಇರುತ್ತೀರಿ. ಇದನ್ನು ವೆಲ್ಕ್ರೋ ಎಂದು ಕರೆಯಲಾಗುತ್ತದೆ. ಇದರಲ್ಲಿ ಒಂದು ಕಡೆ ಹುಕ್ಸ್ ಇದ್ದರೆ ಇನ್ನೊಂದು ಕಡೆ ಲೂಪ್ ಇರುತ್ತದೆ. ಇದರಿಂದಾಗಿ ಇದು ಗಟ್ಟಿಯಾಗಿ ಒಂದನ್ನೊಂದು ಅಂಟಿಕೊಳ್ಳುತ್ತದೆ. ಬೇಕಾದಾಗ ಇದನ್ನು ಎಳೆದು ಬೇರ್ಪಡಿಸಬಹುದು. ಆನಂತರ ಮತ್ತೆ ಇದನ್ನು ಒಂದಕ್ಕೊಂದು ಅಂಟಿಸಬಹುದು. ಇಂತಹ ಒಂದು ಅನ್ವೇಷಣೆಯನ್ನು ಶೋಧಿಸಬೇಕೆಂದು ಒಬ್ಬರಿಗೆ ಪ್ರೇರಣೆಯಾಗಿದ್ದೇ ಪ್ರಕೃತಿಯಲ್ಲಿನ ಆ ಒಂದು ಸೋಜಿಗ.
ಜಾರ್ಜ್ ಡಿ ಮೆಸ್ಟ್ರಾಲ್ ಎಂಬ ಎಲೆಕ್ಟ್ರಿಕಲ್ ಇಂಜಿನಿಯರ್ ಒಬ್ಬರು 1941ರಲ್ಲಿ ಆಲ್ಪ್ಸ್ ಪರ್ವತ ಶ್ರೇಣಿಗಳಲ್ಲಿ ಒಂದು ದಿನ ತಮ್ಮ ನಾಯಿಯೊಂದಿಗೆ ಹೈಕಿಂಗ್ಗೆ ಹೋಗಿರುತ್ತಾರೆ. ಆಗ ಒಂದು ಸೋಜಿಗವನ್ನು ಗಮನಿಸುತ್ತಾರೆ. ಈ ಹೈಕಿಂಗ್ನ ಸಮಯದಲ್ಲಿ ಬರ್ಡಾಕ್ ಎಂಬ ಗಿಡದ ಬೀಜಗಳು ಅವರ ನಾಯಿಯ ಮೈಮೇಲಿನ ರೋಮಗಳಿಗೆ ಮತ್ತು ಅವರ ಬಟ್ಟೆಗಳಿಗೆ ಅಂಟುತ್ತಿತ್ತು. ಸೂಕ್ಷ್ಮವಾಗಿ ಗಮನಿಸಿದ ಆ ಇಂಜಿನಿಯರ್ಗೆ ತಿಳಿದಿದ್ದೇನೆಂದರೆ ಸ್ವಲ್ಪವೇ ಸ್ವಲ್ಪ ಟಚ್ ಆದರೂ ಕೂಡ ಆ ಬೀಜ ಬಟ್ಟೆಗಳಿಗೆ ಅಂಟುತ್ತಿತ್ತು. ಅವರು ಆ ಬೀಜವನ್ನು ಮನೆಗೆ ತೆಗೆದುಕೊಂಡು ಬರುತ್ತಾರೆ. ಕ್ಯೂರಿಯಸ್ ಆಗಿದ್ದ ಅವರಿಗೆ ಆ ಬೀಜ ಯಾಕೆ ಅಂಟುತ್ತಿತ್ತು ಎಂಬುದು ತಿಳಿಯಬೇಕಿತ್ತು. ಸೂಕ್ಷ್ಮ ದರ್ಶಕದ ಮೂಲಕ ಅದನ್ನು ನೋಡಿದಾಗ ಆ ಬೀಜದಲ್ಲಿ ಸೂಕ್ಷ್ಮವಾದ ಕಡ್ಡಿಗಳಿದ್ದು ಅವು ಹುಕ್ಸ್ ರೀತಿಯಲ್ಲಿದ್ದವು. ಅವು ಬಟ್ಟೆಗಳಲ್ಲಿರುವ ಸೂಕ್ಷ್ಮ ನೂಲುಗಳಿಗೆ ಸುಲಭವಾಗಿ ಸಿಕ್ಕಿಕೊಳ್ಳುತ್ತಿದ್ದವು. ಆನಂತರ ಈ ಬರ್ಡಾಕ್ ಗಿಡದ ಬಗ್ಗೆ ತಿಳಿಯ ಹೋದಾಗ ಗೊತ್ತಾದ ಸಂಗತಿ ಏನೆಂದರೆ ಈ ಗಿಡಗಳು ತಮ್ಮ ಬಳಿಯಿಂದ ಹಾದು ಹೋಗುವ ಪ್ರಾಣಿಗಳಿಗೆ ಅಂಟಿಕೊಂಡು ಅದರಿಂದಲೇ ತಮ್ಮ ಬೀಜ ಪ್ರಸರಣವನ್ನು ಮಾಡುತ್ತವೆ ಎಂಬುದು. ಜಾರ್ಜ್ ಡಿ ಮೆಸ್ಟ್ರಲ್ ಅವರಿಗೆ ಈ ಪ್ರಾಕೃತಿಕವಾದ ಒಂದು ಸಂಗತಿಯನ್ನು ಕಂಡು ಇದೇ ಕಾನ್ಸೆಪ್ಟ್ನಿಂದ ಬೇರೆ ಏನಾದರೂ ಉಪಯೋಗವಾಗುವುದನ್ನು ಮಾಡಬೇಕೆಂದು ಯೋಚನೆ ಬರುತ್ತದೆ. 1955ರಲ್ಲಿ ಇವರು ತಮ್ಮದೇ ಆದ ವೆಲ್ಕ್ರೋ ಟೇಪನ್ನು ಶೋಧಿಸಿ ಜಗತ್ತಿನ ಮುಂದೆ ಇಡುತ್ತಾರೆ. ಇಲ್ಲಿ ಒಂದರಲ್ಲಿ ಹುಕ್ಸ್ ಇದ್ದರೆ ಇನ್ನೊಂದರಲ್ಲಿ ನೈಲಾನ್ನ ಲೂಪ್ ಇರುತ್ತಿತ್ತು. ಇದು ಒಂದಕ್ಕೊಂದು ಅಂಟಿಕೊಳ್ಳುತ್ತಿತ್ತು. ಬೇಕಾದಾಗ ಇದನ್ನು ಬೇರ್ಪಡಿಸಬಹುದಿತ್ತು. ವೆಲ್ಕ್ರೋ ಎನ್ನುವುದು ಇಂದು ಬೃಹತ್ ಉದ್ಯಮವಾಗಿ ಬೆಳೆದಿದೆ. ವಿಶ್ವದಾದ್ಯಂತ ಹಲವಾರು ಕಡೆಗಳಲ್ಲಿ ಈ ಟೇಪ್ನ ಉಪಯೋಗ ಮಾಡಲಾಗುತ್ತದೆ. ನಿಮ್ಮ ಮನೆಯಲ್ಲಿರುವ ಬೆಂಕಿಪೊಟ್ಟಣವನ್ನು ಕೂಡ ಅಚಾನಕ್ಕಾಗಿ ನಡೆದ ಘಟನೆಯೊಂದರಿಂದ ಅನ್ವೇಷಿಸಲಾಗಿತ್ತು ಎಂಬ ಸಂಗತಿ ಬಹುಶಃ ನಿಮಗೂ ತಿಳಿದಿರಲಿಕ್ಕಿಲ್ಲ. ಅದಕ್ಕಿಂತ ಮೊದಲು ಜನರು ಬೆಂಕಿ ಮಾಡಲು ಬೇರೆ ಬೇರೆ ವಿಧಾನಗಳನ್ನು ಅನುಸರಿಸುತ್ತಿದ್ದರು. ಕೆಲವರು ಕಲ್ಲಿನಿಂದ ಕಲ್ಲನ್ನು ಉಜ್ಜಿದರೆ ಇನ್ನು ಕೆಲವರು 2 ಕಟ್ಟಿಗೆಗಳನ್ನು ಒಂದರೊಳಗೊಂದು ಉಜ್ಜಿ ಬೆಂಕಿ ಮಾಡುತ್ತಿದ್ದರು. ಹೀಗೆ ಹಲವಾರು ವಿಧಾನಗಳಿಂದ ಬೆಂಕಿಯನ್ನು ಮಾಡಲಾಗುತ್ತಿತ್ತು. ಬೆಂಕಿಪೊಟ್ಟಣ ಕಂಡುಹಿಡಿದ ನಂತರ ಜನರಿಗೆ ತುಂಬ ಸುಲಭವಾಯಿತು. ಈ ಬೆಂಕಿಪೊಟ್ಟಣವನ್ನು ಕಂಡುಹಿಡಿದಿದ್ದು 1827ರಲ್ಲಿ. ಅದರ ನಂತರ ಜನರ ಮನೆಗಳಲ್ಲಿ ಬೆಂಕಿಪೊಟ್ಟಣ ಕಾಣಿಸಿಕೊಳ್ಳಲಾರಂಭಿಸಿತು. ಇದನ್ನು ಕಂಡುಹಿಡಿದವರು ಜಾನ್ ವಾಕರ್. ಇವರು ಒಬ್ಬ ಬ್ರಿಟಿಷ್ ಫಾರ್ಮಸಿಸ್ಟ್ ಆಗಿದ್ದರು. ಅವರು ತಮ್ಮ ಲ್ಯಾಬ್ನಲ್ಲಿ ಕೆಲವೊಂದು ಕೆಮಿಕಲ್ಗಳ ಸಂಶೋಧನೆಗಳನ್ನು ಮಾಡುತ್ತಿದ್ದರು. ಒಮ್ಮೆ ಕೆಮಿಕಲ್ ಒಂದನ್ನು ಮಿಕ್ಸ್ ಮಾಡುತ್ತಿದ್ದ ಕಡ್ಡಿಯೊಂದನ್ನು ಅವರು ತಮ್ಮ ರೂಮ್ನ ಬಾನ್ಫೈರ್ನ ಬಳಿಯಲ್ಲಿ ಇಟ್ಟಿದ್ದರು. ಆ ನಂತರ ನೋಡಿದರೆ ಅದಕ್ಕೆ ಬೆಂಕಿ ಹತ್ತಿಕೊಂಡಿತ್ತು. ಇದೇನು ಹೊಸತಲ್ಲ. ಕಟ್ಟಿಗೆಗೆ ಬೆಂಕಿ ಹಿಡಿಯುವುದೇನು ವಿಶೇಷ ಎಂದು ನೀವು ಕೇಳಬಹುದು. ಆದರೆ ಕಟ್ಟಿಗೆ ತುದಿಯಲ್ಲಿ ಅಂಟಿದ್ದ ಆ ಕೆಮಿಕಲ್ಗಳ ಮಿಶ್ರಣದಿಂದಲೇ ಅದಕ್ಕೆ ಪಟಕ್ಕನೆ ಬೆಂಕಿ ಹತ್ತಿಕೊಂಡಿದ್ದು ಎಂದು ಜಾನ್ ವಾಕರ್ ಗಮನಿಸುತ್ತಾರೆ. ಅವರು ಮತ್ತೆ ಆ ಕೆಮಿಕಲ್ಗಳನ್ನು ಮಿಶ್ರ ಮಾಡಿ ಆ ಕಡ್ಡಿಯನ್ನು ಬೆಂಕಿಯ ಹತ್ತಿರ ತಂದಾಗ ಅದು ಜಗ್ಗನೆ ಹತ್ತಿಕೊಳ್ಳುತ್ತಿತ್ತು. ಅವರಿಗೆ ಆ ಕೆಮಿಕಲ್ಗಳಲ್ಲಿ ಏನೋ ವಿಶೇಷತೆ ಇರಬಹುದು ಎನ್ನಿಸಿತ್ತು. ಆ 2 ಕೆಮಿಕಲ್ಗಳೆಂದರೆ ಪೊಟ್ಯಾಷಿಯಂ ಕ್ಲೋರೈಡ್ ಮತ್ತು ಆಂಟಿಮನಿ ಸಲ್ಫೈಡ್. ಅವರಿಗೆ ಇಲ್ಲಿಯೇ ಬೆಂಕಿಪೊಟ್ಟಣವನ್ನು ಮಾಡುವ ಐಡಿಯಾ ಬಂದಿತ್ತು. ನಾವು ಬಳಸುವ ಮ್ಯಾಚ್ ಸ್ಟಿಕ್ಸ್ನಲ್ಲಿ ಒಂದು ಪೊಟ್ಯಾಷಿಯಂ ಕ್ಲೋರೈಡ್ ಆದರೆ ಇನ್ನೊಂದು ಆಂಟಿಮನಿ ಸಲ್ಫೈಡ್ ಇರುತ್ತದೆ. ಇವೆರಡು ಒಂದಕ್ಕೊಂದು ಘರ್ಷಿಸಿದಾಗ ಅಲ್ಲಿ ಬೆಂಕಿ ಉಂಟಾಗುತ್ತದೆ ಎಂಬುದನ್ನು ಅವರು ಕಂಡುಹಿಡಿದರು. ಹಾಗಾಗಿಯೇ ಜಾನ್ ವಾಕರ್ ಅವರು ಬೆಂಕಿಪೊಟ್ಟಣವನ್ನು ಮಾಡುವ ಯೋಚನೆ ಹಾಕಿಕೊಂಡಿದ್ದರು. 1827ರಲ್ಲಿ ಅವರು ಸುಲಭವಾಗಿ ಬೆಂಕಿ ಮಾಡುವ ಪೊಟ್ಟಣವೊಂದನ್ನು ಕಂಡುಹಿಡಿದಾಗ ಅದು ಇಂಗ್ಲೆಂಡಿನಲ್ಲೆಲ್ಲ ಮನೆ ಮಾತಾಯಿತು. ಅವರ ಈ ಅನ್ವೇಷಣೆಯನ್ನು ಹಲವರು ಬಳಸಿ ಬೆಂಕಿಪೊಟ್ಟಣಗಳನ್ನು ತಯಾರಿಸಿ ಮಾರುತ್ತಾರೆ. ಆನಂತರ ಇದು ವಿಶ್ವದಾದ್ಯಂತ ಪ್ರಸಿದ್ಧವಾಗುತ್ತದೆ. ಅದುವರೆಗೂ ಬೆಂಕಿಯನ್ನು ಮಾಡಲು ಕಷ್ಟಪಡುತ್ತಿದ್ದ ಜನರು ಈಗ ತಮ್ಮ ಮನೆಗಳಲ್ಲಿ ಪ್ರತಿಯೊಬ್ಬರೂ ಬೆಂಕಿಪೊಟ್ಟಣ ಇಡಲಾರಂಭಿಸುತ್ತಾರೆ. ಎಂದಿಗೂ ಪ್ರತಿ ಮನೆಯಲ್ಲಿ ಇರುವ ಈ ಬೆಂಕಿಪೊಟ್ಟಣದ ಅನ್ವೇಷಕ ಜಾನ್ ವಾಕರ್ ಎಂಬುದು ಹಲವು ವರ್ಷಗಳವರೆಗೆ ಗೊತ್ತಿರಲಿಲ್ಲ. ಯಾಕೆಂದರೆ ಅವರು ತಮ್ಮ ಈ ಸಂಶೋಧನೆಗೆ ಪೇಟೆಂಟನ್ನು ಪಡೆದುಕೊಂಡಿರಲಿಲ್ಲ. ಬೆಂಕಿಪೊಟ್ಟಣವನ್ನು ತಯಾರಿಸುವ ಹಲವಾರು ಕಂಪನಿಗಳು ಹುಟ್ಟಿಕೊಂಡಿದ್ದವು. ಮುಂದೆ 1859ರಲ್ಲಿ ಅವರು ತೀರಿ ಹೋದಾಗಲಷ್ಟೇ ಮ್ಯಾಚ್ ಸ್ಟಿಕ್ಸ್ನ ಜನಕ ಎಂದು ಇವರನ್ನು ಕರೆಯಲಾಯಿತು. ಸ್ನೇಹಿತರೆ, ಇವಾಗಿತ್ತು 3 ಅಚಾನಕ್ ಶೋಧಗಳು. ಏನೋ ಮಾಡಲು ಹೋಗಿ ಇನ್ನೇನೋ ಆದರೂ ಕೂಡ ಅದರಿಂದ ಹೊಸತೊಂದು ಸಂಶೋಧನೆ, ಹೊಸತೊಂದು ವಸ್ತು ಸೃಷ್ಟಿಯಾಗಿದ್ದೇ ಈ ಘಟನೆಗಳ ಸೋಜಿಗವಾಗಿತ್ತು. ಹೇಗನಿಸ್ತು ಈ ಎಪಿಸೋಡ್? ಕಮೆಂಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ವೀಕ್ಷಣೆಗಾಗಿ ಧನ್ಯವಾದಗಳು.